ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಖಾರ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಫ್ರೈನ ವಿಶೇಷತೆ ಏನು ಅಂದರೆ ಇದು ಮೊಸರನ್ನಕ್ಕೆ ಮತ್ತು ತಿಳಿ ಸಾರಿಗೆ ಬೆಸ್ಟ್ ಕಾಂಬಿನೇಷನ್ನು. ಅದೇ ರೀತಿ ಇದನ್ನು ನಾವು ಪಲ್ಯ ಥರ ಸರ್ವ್ ಮಾಡ್ದೇ ಉಪ್ಪಿನಕಾಯಿ ಥರ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಮೊಸರನ್ನ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನೊಂದು 25-30 ಬೆಂಡೆಕಾಯಿಗಳನ್ನ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದನ್ನು ನಾವು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಇದರೊಳಗಡೆ ನಾವು ಮಸಾಲೆನ ತುಂಬಬೇಕಾಗತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಚೆಕ್ ಮಾಡಿಬಿಟ್ಟು ಈ ರೀತಿ ನಾವು ಮಧ್ಯದಲ್ಲಿ ಕಟ್ ಮಾಡಿ ಒಂದೊಂದೇ ಬೆಂಡೆಕಾಯಿನ ಸೈಡಲ್ಲಿ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಇಷ್ಟು ಬೆಂಡೆಕಾಯಿ ಇದ್ದರೆ ನಮಗೆ ಸಾಕಾಗುತ್ತೆ. ನೋಡಿ, ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ನೋಡಿ, ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು, ಖಾರದ ಪುಡಿ ಜಾಸ್ತಿ ಹಾಕ್ಕೋಬೇಕು. ಇದು ಸ್ಪೈಸಿಯಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಆಮೇಲೆ ಅದ್ರ ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಪುಡಿನ ಸೇರಿಸಿದ್ದೀನಿ. ಒಂದು 3 ಸ್ಪೂನಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಂಡು 1 ಚಮಚದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ಮಸಾಲ ತೊಗೊಂಡು ನೋಡಿ ಇದರೊಳಗಡೆ ಈ ಥರ ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಮಸಾಲೆನ ತುಂಬಕ್ಕೇ ಜಾಸ್ತಿ ಅಂದ್ರೇ ತುಂಬಬೇಕಾಗತ್ತೆ. ನೋಡಿ, ಎಲ್ಲ ಮಸಾಲೆನೂ ಖಾಲಿ ಆಯಿತು. ಸಪೋಸ್ ನಿಮ್ಗೆ ಏನಾದರೂ ಸಾಕಾಗಲಿಲ್ಲ ಅಂದರೆ ಮತ್ತೆ ಇದೇ ರೀತಿ ನೀವು ಮಸಾಲೆನ ರೆಡಿ ಮಾಡಿಕೊಂಡು ತುಂಬ್ಕೋಬೇಕಾಗತ್ತೆ. ಆವಾಗಲೇ ಚೆನ್ನಾಗಿರೋದು. ಮಸಾಲೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ, ಈಗ ಬಾಣಲಿಯಲ್ಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ಹಿಂಗು ಕಂಪಲ್ಸರಿ. ಹಿಂಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾವು ರೆಡಿ ಮಾಡಿರೋಂಥ ಬೆಂಡೆಕಾಯಿನೂ ಸಹ ಇದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೀರನ್ನ ನೀವು ಸೇರಿಸಲೇಬಾರ್ದು. ನೀರು ಸೇರಿಸಿದ್ರೆ ರೆಸಿಪಿನೇ ಹಾಳಾಗುತ್ತೆ. ಅದಕ್ಕೋಸ್ಕರ ನೀವು ಸ್ಲೋ ಅಂದರೆ ಮೀಡಿಯಮ್ ಫ್ಲೇಮು ಇಲ್ಲ ಮತ್ತು ಹೈ ಫ್ಲೇಮು ಇಲ್ದಿರ ಸ್ಲೋ ಫ್ಲೇಮಲ್ಲೇ ಅಂದರೆ ನಿಧಾನವಾಗಿ ನೀವು ಸ್ಟವ್ನ ಇಟ್ಕೊಂಡು ಇದನ್ನು ಮುಚ್ಚಿಸ್ಬಿಟ್ಟು ಆ ಸ್ಟೀಮು ಮತ್ತು ಎಣ್ಣೆಲೇ ಬೇಯಿಸ್ಕೋಬೇಕಾಗತ್ತೆ. ಆಗ್ಲೇ ನಮಗೆ ಈ ಬೆಂಡೆಕಾಯಿ ಸ್ಪೈಸಿಯಾಗಿರೋಂಥ ಫ್ರೈ ಟೇಸ್ಟಿಯಾಗಿರೋದು. ನೀವೇನಾದರೂ ನೀರು ಸೇರಿಸಿದ್ರೆ ಬೆಂಡೆಕಾಯಿ ಫ್ರೈನ ರುಚಿನೇ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನೀವು ಸ್ಲೋ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ಈ ಸ್ಟೀಮಲ್ಲೇ ನೀವು ಬೇಯಿಸ್ಕೋಬೇಕು. ನೋಡಿ, ಈಗ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ, ಎಣ್ಣೆನೂ ಬಿಡ್ತಾ ಬಂದಿದೆ ಮತ್ತು ಮಸಾಲೆ ಕಲರು ಸಹ ಚೇಂಜ್ ಆಗಿದೆ. ಇಷ್ಟು ಆದರೆ ಅದು ಬೆಂಡೆಕಾಯಿ ಕರೆಕ್ಟಾಗಿ ಮಸಾಲೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಅರ್ಥ. ಇದನ್ನು ನೀವು ಪಲ್ಯದ ರೀತಿ ಸರ್ವ್ ಮಾಡಬಾರ್ದು. ಇದನ್ನು ಉಪ್ಪಿನಕಾಯಿ ರೀತಿ ಸರ್ವ್ ಮಾಡಬೇಕು. ಒಂದು 4 ಬೆಂಡೆಕಾಯಿನ ಹಾಕಿಬಿಟ್ಟು ಮೊಸರನ್ನ ಮಾಡಿದಾಗ ಅಥವಾ ತಿಳಿ ಸಾರು ಮಾಡಿದಾಗ ತುಂಬಾ ಖಾರವಾಗಿ ಸ್ಪೈಸಿಯಾಗಿರುತ್ತೆ. ಅದರಿಂದ ತುಂಬಾ ಟೇಸ್ಟಿಯಾಗಿ ನಿಮಗೆ ತುಂಬಾ ರುಚಿ ಕೊಡುತ್ತೆ. ಖಂಡಿತ ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.